ನಮಸ್ಕಾರ ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕೆಂಪುಕಲ್ಲು ಕೋರಿಯ ನೀರಿನಲ್ಲಿ ಬಿದ್ದು ಮೃತಪಟ್ಟ ಅವಳಿ ಸಹೋದರರಾದ ಇಬ್ಬರು ವಿದ್ಯಾರ್ಥಿಗಳು. ಚಿಮೇನಿಯಲ್ಲಿ ಸಂಭವಿಸಿದ ಈ ದುರ್ಘಟನೆ. ಎಐ ತಂತ್ರಜ್ಞಾನ ಮೂಲಕ ನಗ್ನ ಚಿತ್ರಗಳನ್ನು ಸೃಷ್ಟಿಸಿ ಪ್ರಚಾರಪಡಿಸಿದ ಮೂವರು ಯುವಕರು. ಹಲವಾರು ಮಹಿಳೆಯರು ಹಾಗೂ ಹೆಣ್ಣು ಮಕ್ಕಳ ಚಿತ್ರಗಳ ಪ್ರಚಾರ. ಬೇಕಲಕೋಟೆಯಲ್ಲಿ ಕಾರಿನಲ್ಲಿ ಬಂದ ಯುವಕ ಹಾಗೂ ಆತನ ಸ್ನೇಹಿತೆಯನ್ನು ಬೆದರಿಸಿ ಹಣ ಹಾಗೂ ಬ್ರೇಸ್ಲೆಟ್ ದೋಚಿದ ಘಟನೆ. ಮೂವರ ತಂಡವನ್ನು ಬಂಧಿಸಿದ ಪೊಲೀಸರು. ಕರ್ನಾಟಕದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ತೀವ್ರ. ಹೆಮ್ಮೆಯ ಸಾಧನೆ ಮಾಡಿದೆ ಕೇರಳ ವಿಷನ್ ಬ್ರಾಡ್ಬ್ಯಾಂಡ್ ಹಾಗೂ ಡಿಜಿಟಲ್ ಟಿವಿ. ಜಿಲ್ಲೆಯಲ್ಲಿ ಹೆಚ್ಚಿನ ಕನೆಕ್ಷನ್ಗಳೊಂದಿಗೆ ಮೇಲೆ ಇರುತ್ತಿದೆ. ನೆಟ್ ಸಕ್ಸಸ್ ಎಂಬ ಹೆಸರಿನಲ್ಲಿ ಆಚರಣೆ ಕಾರ್ಯಕ್ರಮ. ವಾರ್ತೆಗಳು ವಿವರವಾಗಿ. ಚೀಮೇನಿಯಲ್ಲಿ ಅವಳಿ ಸಹೋದರರಾದ ಇಬ್ಬರು ವಿದ್ಯಾರ್ಥಿಗಳು ಕೆಂಪುಕಲ್ಲು ಕೋರಿಯ ನೀರಿನಲ್ಲಿ ಬಿದ್ದು ಮೃತಪಟ್ಟ ಘಟನೆ ನಡೆದಿದೆ. ಆಟವಾಡುವಾಗ ಕಾಲು ಜಾರಿ ನೀರಿನಲ್ಲಿ ಬಿದ್ದು 5ನೇ ತರಗತಿ ವಿದ್ಯಾರ್ಥಿಗಳಾದ ಬಾಲಕರು ಮುಳುಗಿ ಮೃತಪಟ್ಟಿರುವುದು. ಚೀಮೇನಿಯಲ್ಲಿ ಅವಳಿ ಸಹೋದರರಾದ ವಿದ್ಯಾರ್ಥಿಗಳು ಕೆಂಪುಕಲ್ಲು ಕೋರಿಯ ನೀರಿಗೆ ಬಿದ್ದು ಮೃತಪಟ್ಟಿದ್ದಾರೆ. ಆಟವಾಡುತ್ತಿದ್ದ ವೇಳೆ ಕಾಲು ಜಾರಿ ನೀರಿಗೆ ಬಿದ್ದು 5ನೇ ತರಗತಿಯ ಬಾಲಕರು ಮೃತಪಟ್ಟಿರುವುದು. ಅಬುಧಾಬಿಯಲ್ಲಿ ಕೆಲಸ ಮಾಡುತ್ತಿರುವ ಚೀಮೇನಿಯ ಎವಿ ರಾಧಾಕೃಷ್ಣ ಮತ್ತು ಪುಷ್ಪಾ ದಂಪತಿಗಳ ಮಕ್ಕಳಾದ ಸುದೇವ್, ಶ್ರೀದೇವ್ ಎಂಬಿ ಅವಳಿ ಸಹೋದರರು ಮೃತಪಟ್ಟಿರುವುದು. ಸೋಮವಾರ ಸಾಯಂಕಾಲ ಈ ಘಟನೆ ನಡೆದಿದೆ. ಚೀಮೇನಿ ಕಣೆಂದೋಲ್ನಲ್ಲಿ ಮನೆಯ ಸಮೀಪ ಆಟವಾಡುತ್ತಿದ್ದಾಗ ವಿದ್ಯಾರ್ಥಿಗಳು ಕೆಂಪುಕಲ್ಲು ಕೋರಿಯ ನೀರಿಗೆ ಕಾಲು ಜಾರಿ ಬಿದ್ದು ಮುಳುಗಿ ಮೃತಪಟ್ಟಿದ್ದಾರೆ. ಮಾಹಿತಿ ತಿಳಿದ ಸ್ಥಳೀಯರು ಇಬ್ಬರನ್ನು ಹೊರತೆಗೆದಿದ್ದಾರೆ. ಚೆರವತ್ತೂರಿನ ಖಾಸಗಿ ಆಸ್ಪತ್ರೆಗೆ ಕರೆತರಲಾಯಿತಾದರೂ ಮೃತಪಟ್ಟಿದ್ದಾರೆ. ಚೀಮೇನಿ ಗವರ್ಮೆಂಟ್ ಹೈಯರ್ ಸೆಕೆಂಡರಿ ಶಾಲೆಯ 5ನೇ ತರಗತಿ ವಿದ್ಯಾರ್ಥಿಗಳಾಗಿದ್ದಾರೆ ಇಬ್ಬರು. ಸಹೋದರಿ ಶ್ರೀಷ್ಣ. ಚೀಮೇನಿ ಪೊಲೀಸರು ಎನ್ಕ್ವೆಸ್ಟ್ ನಡೆಸಿದ ನಂತರ ಕಣ್ಣೂರು ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿದ ಬಳಿಕ ಮಧ್ಯಾಹ್ನ 1:30 ಸುಮಾರಿಗೆ ಮಕ್ಕಳು ಓದುತ್ತಿರುವ ಚೀಮೇನಿ ಗವರ್ಮೆಂಟ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲೂ ಮಾತೃಶ್ರೀ ಕ್ಲಬ್ನಲ್ಲಿಯೂ ಮೃತದೇಹಗಳನ್ನು ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿತ್ತು. ಹಲವಾರು ಮಂದಿ ಅಂತಿಮ ನಮನ ಸಲ್ಲಿಸಲು ಆಗಮಿಸಿದ್ದರು. ಮನೆಗೆ ಕರೆತಂದ ನಂತರ ಸಮುದಾಯ ಸ್ಮಶಾನದಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಯಿತು. ಮಿಸ್ಟರ್ ಕರಿಪುರ, ನ್ಯೂಸ್ ಬ್ಯೂರೋ, ಚೆರವತ್ತೂರ್. ಕಾಸರಗೋಡು ಚಿಟ್ಟಾರಿಕಲ್ನಲ್ಲಿ ಮೂವರು ಯುವಕರು ಎಐ ತಂತ್ರಜ್ಞಾನ ಮೂಲಕ ನಗ್ನ ಚಿತ್ರಗಳನ್ನು ಸೃಷ್ಟಿಸಿ ಪ್ರಚಾರಪಡಿಸಿರುವುದು. ಹಲವಾರು ಮಹಿಳೆಯರು ಹಾಗೂ ಹೆಣ್ಣು ಮಕ್ಕಳ ಚಿತ್ರಗಳು. ಸುಮಾರು 1.5 ವರ್ಷಗಳಿಂದ ಯುವಕರು ನಗ್ನ ಚಿತ್ರಗಳನ್ನು ತಯಾರಿಸಿ ಪ್ರಚಾರ ಮಾಡುತ್ತಿರುವ ಬಗ್ಗೆ ಪತ್ತೆ ಮಾಡಿರುವುದು ಕೇರಳವನ್ನೇ ಬೆಚ್ಚಿ ಬೀಳಿಸಿದೆ. ಕೇರಳವನ್ನೇ ಬೆಚ್ಚಿ ಬೀಳಿಸುವ ಘಟನೆಯಾಗಿದೆ. ಕಾಸರಗೋಡಿನ ಮಲೆನಾಡು ಪ್ರದೇಶವಾದ ಚಿಟ್ಟಾರಿಕಲ್ನಲ್ಲಿ ನಡೆದಿರುವುದು. ಪ್ರದೇಶದ ಮೂವರು ಯುವಕರು ಎಐ ತಂತ್ರಜ್ಞಾನದ ಮೂಲಕ ಅನೇಕ ಮಹಿಳೆಯರು ಮತ್ತು ಹುಡುಗಿಯರ ಚಿತ್ರಗಳನ್ನು ನಗ್ನ ಚಿತ್ರಗಳನ್ನಾಗಿ ಮಾಡಿ ಪ್ರಚಾರ ಮಾಡಿರುವುದು ಪತ್ತೆಯಾಗಿದೆ. ಚಿಟ್ಟಾರಿಕಲ್ ತೈಯಿನಿ ನಿವಾಸಿಗಳಾದ ಸಿಮಿಲ್ ಲೂಕಾಸ್, ಬೆನ್ ಟಾಮ್ ಜೋಸೆಫ್, ಜಸ್ಟಿನ್ ಜೇಕಬ್ ಎಂಬಿವರು ನಗ್ನ ಚಿತ್ರಗಳನ್ನು ಮಾಡಿ ಪ್ರಚಾರ ಮಾಡಿರುವುದು. ಇವರನ್ನು ಚಿಟ್ಟಾರಿಕಲ್ ಪೊಲೀಸರು ಬಂಧಿಸಿದ್ದಾರೆ. ಜೊತೆ ಕಲಿತ ಸಹಪಾಠಿಗಳ ಹೆಣ್ಣು ಮಕ್ಕಳ ಹಾಗೂ ಮಹಿಳೆಯರ ಚಿತ್ರಗಳನ್ನು ಇವರು ಮೋರ್ಫ್ ಮಾಡಿ ನಗ್ನ ಚಿತ್ರವನ್ನಾಗಿ ಮಾಡಿರುವುದು. ಸೋಷಿಯಲ್ ಮೀಡಿಯಾದಿಂದ ಸಂಗ್ರಹಿಸಿದ ಚಿತ್ರಗಳನ್ನು ಟೆಲಿಗ್ರಾಮ್ ಬೋಟ್ಗೆ ಅಪ್ಲೋಡ್ ಮಾಡಲಾಗಿದ್ದು, ಎಐ ತಂತ್ರಜ್ಞಾನದ ಸಹಾಯದಿಂದ 200ಕ್ಕೂ ಹೆಚ್ಚು ಜನರ ಚಿತ್ರಗಳನ್ನು ಪ್ರಚಾರ ಮಾಡಲಾಗಿದೆ ಎಂಬುದು ಸೂಚನೆ. ಸುಮಾರು 1.5 ವರ್ಷದಿಂದ ಯುವಕರು ಇಂತಹ നഗ്ന ചിത്രಗಳನ್ನು തയ്യാറിಸಿ ಪ್ರಚಾರ ಮಾಡುತ್ತಿರುವ ಬಗ್ಗೆ ಪತ್ತೆ ಮಾಡಿರುವುದು കേരളവನ್ನೇ വെച്ച് ബീಳಿಸಿದೆ. +2 കഴിഞ്ഞ് റിസൾട്ട് വന്ന് നിൽക്കുന്ന വിദ്യാർത്ഥികളാണ്. അവരാണ് കുറേ വിദ്യാർത്ഥികളുടെയും സ്ത്രീകളുടെയും മോർഫ് ചെയ്ത ചിത്രങ്ങൾ മൊബൈൽ കൂടി പ്രദർശിപ്പിക്കുകയും അതുവഴി അത് പല ആളുകൾക്കും അയച്ചു കൊടുത്തായി അറിയാൻ വേണ്ടി കഴിഞ്ഞിട്ടുണ്ട്. അതുമായി ബന്ധപ്പെട്ട് നമുക്ക് കിട്ടിയ വിവരത്തിൻ്റെ അടിസ്ഥാനത്തിലാണ് നമ്മൾ ചിറ്റാരിക്കൽ പോലീസ് സ്റ്റേഷനിൽ പരാതി നൽകിയിട്ടുള്ളത്. അതുമായി ബന്ധപ്പെട്ട് തുടർ നടപടികൾ നടന്നുകൊണ്ടിരിക്കുകയാണ്. അതിൻ്റെ ഭാഗമായിട്ടാണ് ഇന്നലെ തയ്യനി സ്കൂളിൽ വെച്ച് 200-ലധികം ആളുകളെ നാട്ടുകാരെ വിളിച്ചു ചേർത്തുകൊണ്ട് നാട്ടുകാർക്ക് ബോധവൽക്കരണം നടത്തുകയും ഇതുമായി ബന്ധപ്പെട്ടുകൊണ്ട് അതുമായി ബന്ധപ്പെട്ടുകൊണ്ട് കേസ് ശക്തിപ്പെടുത്തുന്നതിൻ്റെ ഭാഗമായി ഇത്തരം യോഗങ്ങൾ സംഘടിപ്പിച്ചു. ഇനി തുടർന്ന് അങ്ങോട്ട് ശക്തമായ രീതിയിൽ കേസ് കൊണ്ടുപോകാനാണ് ഈ യോഗം തീരുമാനിച്ചിരുന്നത്. ಆರೋಪಿ ಸಿಬಿಲ್ ಲೂಕಸ್ನ ಮೊಬೈಲ್ ಅನ್ನು ಸ್ನೇಹಿತ ಆಕಸ್ಮಿಕವಾಗಿ ಪರಿಶೀಲಿಸಿದಾಗ ಈ ಮಾಹಿತಿ ಬೆಳಕಿಗೆ ಬಂದಿದೆ. ನಗ್ನ ಚಿತ್ರಗಳಲ್ಲಿ ಒಂದು ಯುವಕನ ಸಂಬಂಧಿಯದ್ದಾಗಿತ್ತು. ಇದರೊಂದಿಗೆ ಈ ಎಲ್ಲ ಚಿತ್ರಗಳನ್ನು ಯುವಕ ತನ್ನ ಫೋನ್ಗೆ ಶೇರ್ ಮಾಡಿ ಸ್ಥಳೀಯ ನಿವಾಸಿಗಳಿಗೆ ಮಾಹಿತಿ ನೀಡಿದ್ದಾನೆ. ಈ ರೀತಿ 149 ಜನರ ಚಿತ್ರಗಳು ಪತ್ತೆಯಾಗಿವೆ. ನಂತರ ಸಾಕಷ್ಟು ಮಂದಿ ದೂರು ನೀಡಲು ಮುಂದಾಗಿದ್ದಾರೆ. ಘಟನೆಯಿಂದ ಸ್ಥಳೀಯರೆಲ್ಲರೂ ಆತಂಕಕ್ಕೆ ಒಳಗಾಗಿದ್ದು, ಈ ಹಿನ್ನೆಲೆಯಲ್ಲಿ ಆತಂಕಗಳನ್ನು ಬಗೆಹರಿಸಿ ತನಿಖೆಯನ್ನು ಪೂರ್ತಿಗೊಳಿಸಿ ಆರೋಪಿಗಳಿಗೆ ಗರಿಷ್ಠ ಶಿಕ್ಷೆ ನೀಡಬೇಕು ಎಂಬುದು ಸ್ಥಳೀಯರ ಆಗ್ರಹ. കൂടുതൽ ആശങ്കപ്പെടുന്ന സാഹചര്യം തന്നെയാണ്. കാരണം എന്ന് പറഞ്ഞാൽ ആരുടെയൊക്കെ ഫോട്ടോസാണ്, ആരുടെയൊക്കെ പിക്ചറുകളാണ് ഇവരെടുത്തുള്ളതെന്ന് നമുക്ക് ആർക്കറിയില്ല. അപ്പം എത്രയും പെട്ടെന്ന് ഇവരുടെ ആരുടെയൊക്കെയാണെന്നുള്ളത് ഇപ്പം വെളിപ്പെടുത്താൻ പറ്റില്ലെങ്കിൽ നമ്മുടെ കുടുംബങ്ങളിലൊക്കെയുള്ള ആശങ്ക മാറ്റുന്നതിന് വേണ്ടിയിട്ട് തന്നെ ഇന്നലെ ഒരു
നാട്ടുകാരുടെ ഒരു മൊത്തത്തിലുള്ള ഒരു യോഗം വിളിച്ചിട്ടുണ്ടായിരുന്നു. ആ യോഗത്തിൽ DYSP CB സാറൊക്കെ സംസാരിച്ചിട്ടുണ്ടായിരുന്നു. സൈബർ സെല്ലിൻ്റെ SI സാറൊക്കെ സംസാരിച്ചിട്ടുണ്ടായിരുന്നു. എന്നിരുന്നാലും ഇത് ഞാൻ മനസ്സിലാക്കുന്നത് നമ്മുടെ കേരളത്തിലെ തന്നെ ഇങ്ങനൊരു ഇത്രയും വലിയൊരു സംഭവം ഉണ്ടായിട്ടില്ല എന്ന് മനസ്സിലാക്കുന്നത്. അപ്പോൾ അതുകൊണ്ട് ಕುಟ್ಟಗಾರಕೆದರೆ ಕರ್ಶನ ನಡೆವಡಿ ತೆಗೆದುಕೊಳ್ಳണം ಎಂದು ತന്നെയാണ് ನಾಟಗಾರರ ಆവശ്ಯ. ಚಿಟ್ಟಾರಿಕಲ್ ಪೊಲೀಸರು ಬಂಧಿಸಿರುವ 3 ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ರಿಮಾಂಡ್ ಮಾಡಲಾಗಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಬೇಕಲಕೋಟೆಯಲ್ಲಿ ಕಾರಿನಲ್ಲಿ ಬಂದ ಯುವಕ ಹಾಗೂ ಆತನ ಸ್ನೇಹಿತೆಯನ್ನು ಬೆದರಿಸಿ ಹಣ ಹಾಗೂ ಬ್ರೇಸ್ಲೆಟ್ ದೋಚಿದ 3 ತಂಡವನ್ನು ಬಂಧಿಸಲಾಗಿದೆ. ಅಬ್ದುಲ್ ವಾಹಿದ್, ಅಹಮದ್ ಕಬೀರ್, ಶ್ರೀಜಿತ್ ಎಂಬುವರು ಬಂಧಿತ ಆರೋಪಿಗಳು. ಪ್ರಕರಣದಲ್ಲಿ ಸಾದಿಕ್ ಎಂಬಾತ ತಲೆಮರೆಸಿಕೊಂಡಿದ್ದಾನೆಂದು ಪೊಲೀಸರು ತಿಳಿಸಿದ್ದಾರೆ. ಬೇಕಲಕೋಟೆಯಲ್ಲಿ ಕಾರಿನಲ್ಲಿ ಬಂದ ಯುವಕ ಹಾಗೂ ಆತನ ಸ್ನೇಹಿತೆಯನ್ನು ಬೆದರಿಸಿ ಹಣ ಹಾಗೂ ಕೈಯಿಂದ ಬ್ರೇಸ್ಲೆಟ್ ದೋಚಿದ 3 ತಂಡವನ್ನು ಬಂಧಿಸಲಾಗಿದೆ. ಪಳ್ಳಿಕರದ ಅಬ್ದುಲ್ ವಾಹಿದ್, ಬೇಕಲ್ ಹದದ್ ನಗರದ ಅಹಮದ್ ಕಬೀರ್, ಮೋವಲ್ ಕಾಲೋನಿಯ ಶ್ರೀಜಿತ್ ಎಂಬುವರು ಬಂಧಿತ ಆರೋಪಿಗಳು. ಪ್ರಕರಣದಲ್ಲಿ ಸಾದಿಕ್ ಎಂಬ ಆರೋಪಿ ತಲೆಮರೆಸಿಕೊಂಡಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಆದಿತ್ಯವಾರ ಸಾಯಂಕಾಲ 5:30 ಸುಮಾರಿಗೆ ಕೋಟೆಯ ಪಾರ್ಕಿಂಗ್ ಸ್ಥಳದಲ್ಲಿ ಈ ಘಟನೆ ನಡೆದಿದೆ. ಕಾರಡ್ಕ ನಾರಂಪಾಡಿ ನಿವಾಸಿ ಯುವಕ ಹಾಗೂ ಆತನ ಸ್ನೇಹಿತೆ ಕಳ್ಳತನಕ್ಕೆ ಒಳಗಾಗಿರುವುದು. ಯುವಕನನ್ನು ಕಾರಿನಿಂದ ಎಳೆದೊಯ್ದು ಚಿನ್ನದ ಬ್ರೇಸ್ಲೆಟ್ ಕಳ್ಳತನ ಮಾಡಿದ್ದಾರೆ. ಯುವತಿಯ ಬ್ಯಾಗ್ನಲ್ಲಿದ್ದ 5,000 ರೂಪಾಯಿಯನ್ನು ಕದ್ದೊಯ್ದಿದ್ದಾರೆ. ಆರೋಪಿಗಳನ್ನು ಬೇಕಲ ಇನ್ಸ್ಪೆಕ್ಟರ್ ಅರುಣ್ ಶಾ, SI VK ಮನೀಶ್ ತಂಡ ಬಂಧಿಸಿದೆ. ಬೇಕಲಕೋಟೆ ತಲುಪಿದ ಇಬ್ಬರನ್ನು ತಂಡ ಬೆದರಿಸಿದೆ. ನಂತರ ಕಾರಿನಿಂದ ಎಳೆದೊಯ್ದು ದರೋಡೆ ನಡೆಸಿದೆ. ಬೈಕ್ನಲ್ಲಾಗಿದೆ ತಂಡ ಆಗಮಿಸಿರುವುದು. ದರೋಡೆಗೆ ಒಳಗಾದ ಯುವಕ ತಂಡದಲ್ಲಿ ಒಬ್ಬಾತನ ಬೈಕ್ ನಂಬರ್ ಸಂಗ್ರಹಿಸಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಬಕ್ರೀದ್ ನಿಮಿತ್ತ ಕೋಟೆ ಹಾಗೂ ಸುತ್ತಮುತ್ತ ಹೆಚ್ಚಿನ ಪೊಲೀಸರಿದ್ದರು. ಬೈಕ್ ನಂಬರ್ ಲಭಿಸಿದ SI ಮನೀಶ್ ಹಾಗೂ ತಂಡ ವ್ಯಾಪಕ ತನಿಖೆ ನಡೆಸಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳ ಪೈಕಿ ಇಬ್ಬರಿಗೆ ಇತರೆ ಪ್ರಕರಣಗಳಲ್ಲಿ ಸಂಬಂಧ ಇದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಕರ್ನಾಟಕದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ತೀವ್ರ. ಇಂಧನ ಬೆಲೆ ಹೆಚ್ಚಳದಿಂದ ನಿತ್ಯೋಪಯೋಗಿ ವಸ್ತುಗಳ ಬೆಲೆಯೂ ಹೆಚ್ಚಲಿದೆ ಎಂದು ಬಿಜೆಪಿ ಜಿಲ್ಲಾ ಸಮಿತಿ ಆರೋಪಿಸಿದೆ. ಮುಂಬರುವ ದಿನಗಳಲ್ಲಿ ಪ್ರತಿಭಟನೆ ತೀವ್ರಗೊಳಿಸಲು ಬಿಜೆಪಿ ಹಾಗೂ ವಿರೋಧ ಪಕ್ಷದ ತೀರ್ಮಾನ. ಇಂಧನ ಬೆಲೆ ಹೆಚ್ಚಳದ ವಿರುದ್ಧ ತೀವ್ರ ಪ್ರತಿಭಟನೆ ನಡೆಯುತ್ತಿದೆ. ಪ್ರಧಾನವಾಗಿ ಬಿಜೆಪಿ ಹಾಗೂ ವಿರೋಧ ಪಕ್ಷಗಳು ತೀವ್ರ ಪ್ರತಿಭಟನೆಗೆ ಮುಂದಾಗಿರುವುದು. ಪ್ರಸ್ತುತ ಪೆಟ್ರೋಲ್ಗೆ 3 ರೂಪಾಯಿ, ಡೀಸೆಲ್ಗೆ 3 ರೂಪಾಯಿ 50 ಪೈಸೆ ಹೆಚ್ಚಿಸಿರುವುದು. ಸರ್ಕಾರ ಇಂಧನ ಉತ್ಪನ್ನಗಳ ಬೆಲೆ ಹೆಚ್ಚಿಸಿರುವುದು ಮಾರಾಟದ ಬೆಲೆ ಹೆಚ್ಚಾಗಲು ಕಾರಣ. ಬೆಲೆ ಹೆಚ್ಚಿಸಿರುವುದರಿಂದ ಆರ್ಥಿಕ ವರ್ಷ 2,500 ಕೋಟಿಯಿಂದ 2,800 ಕೋಟಿಯವರೆಗೆ ಲಭಿಸುವುದು ಎಂದು ಸರ್ಕಾರದ ನಿರೀಕ್ಷೆ. ಪೆಟ್ರೋಲ್ಗೆ 3 ರೂಪಾಯಿ, ಡೀಸೆಲ್ಗೆ 3 ರೂಪಾಯಿ 50 ಪೈಸೆ ಹೆಚ್ಚಿಸಿದ್ದು, ಇದರಿಂದ 99 ರೂಪಾಯಿ 83 ಪೈಸೆ ಇದ್ದ ಪೆಟ್ರೋಲ್ನ ಬೆಲೆ 102 ರೂಪಾಯಿ 83 ಪೈಸೆಯಾಗಿದೆ. 85 ರೂಪಾಯಿ 93 ಪೈಸೆ ಇದ್ದ ಡೀಸೆಲ್ ಬೆಲೆ 88 ರೂಪಾಯಿ 98 ಪೈಸೆಗೆ ಹೆಚ್ಚಿದೆ. ಲೋಕಸಭಾ ಚುನಾವಣೆಯ ನಂತರ ಇಂಧನ ಬೆಲೆ ಹೆಚ್ಚಿಸಿರುವುದನ್ನು ವಿರೋಧಿಸಿ ಮಂಗಳೂರು ನಗರದಲ್ಲಿ ಬಿಜೆಪಿ ಜಿಲ್ಲಾ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಕಾರೊಂದಕ್ಕೆ ಹಗ್ಗ ಕಟ್ಟಿ PVS ವೃತ್ತದಿಂದ ರಾಷ್ಟ್ರಕವಿ ಗೋವಿಂದ ಪೈ ವೃತ್ತದವರೆಗೆ ಎಳೆದುಕೊಂಡು ಹೋಗಿ ಖಾಲಿ ಚೊಂಬು ಪ್ರದರ್ಶಿಸಿಯಾಗಿತ್ತು ಪ್ರತಿಭಟನೆ. ಉಚಿತ ಗ್ಯಾರಂಟಿಗಳ ಭರವಸೆ ನೀಡಿ ಜನರ ಬದುಕಿನ ಗ್ಯಾರಂಟಿಗಳಿದೆ. ದರ ಇಳಿಕೆ ಮಾಡುವವರೆಗೆ ಬಿಜೆಪಿ ಹೋರಾಟ ನಡೆಸಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಹೇಳಿದರು. ಈ ವೆಹಿಕಲ್ ಅನ್ನ ನಾವೆಲ್ಲ ಕಾರ್ಯಕರ್ತರು ಎಳೆದುಕೊಂಡು ಹೋಗಿ ಆ ಪೆಟ್ರೋಲ್ ಸ್ಟೇಷನ್ ಪೆಟ್ರೋಲ್ ಪಂಪ್ನವರಿಗೆ ಹೋಗಿ ಅಲ್ಲಿ ಎಲ್ಲರ ಹತ್ರ ಚಿಲ್ಲರೆ ಹಣವನ್ನು ಸಂಗ್ರಹಿಸಿ ಅದಕ್ಕೆ ಪೆಟ್ರೋಲನ್ನು ತುಂಬಿಸುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೇವೆ. ನಮ್ಮ ಮಹಿಳೆಯರು ತಮ್ಮೆಲ್ಲ ಗಾಡಿಗಳನ್ನು ದೂಡಿಕೊಂಡು ಇಲ್ಲಿಂದ ಹೋಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇದು ಸಾಂಕೇತಿಕವಾಗಿ ಮಾತ್ರ. ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಜನಸಾಮಾನ್ಯರಿಗೆ, ಬಡವರಿಗೆ ಬಿಜೆಪಿಗೆ ಬೆಂಬಲ ಕೊಟ್ಟ ಕಾರಣಕ್ಕೆ, ನರೇಂದ್ರ ಮೋದಿಗೆ ಬೆಂಬಲ ಕೊಟ್ಟ ಕಾರಣಕ್ಕೆ ನೀವು ಶಿಕ್ಷೆಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದರೆ ನಾವು ಜನಸಾಮಾನ್ಯರ ಪರವಾಗಿ, ಬಡವರ ಪರವಾಗಿ ಖಂಡಿತವಾಗಿ ನಿಲ್ತೇವೆ. ಮತ್ತು ಈ ಪೆಟ್ರೋಲ್ ದರವನ್ನು ಇಳಿಸುವ ತನಕ, ನಿಮ್ಮ ಸರ್ಕಾರವನ್ನು ಈ ರಾಜ್ಯದಿಂದ ತೊಲಗಿಸುವ ತನಕ ಭಾರತೀಯ ಜನತಾ ಪಾರ್ಟಿ ಜನಸಾಮಾನ್ಯರ ಪರವಾಗಿ, ಬಡವರ ಪರವಾಗಿ ನಿಂತು ಹೋರಾಟವನ್ನು ಮಾಡ್ತದಂತೆ ಈ ಸಂದರ್ಭದಲ್ಲಿ ಹೇಳ್ತಾ. ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ಸತೀಶ್ ಕುಂಪಳ ಮಾತನಾಡಿ, ಇಂಧನ ಬೆಲೆಯನ್ನು ಹೆಚ್ಚಳ ಮಾಡಿರುವ ಕಾಂಗ್ರೆಸ್ ಸರ್ಕಾರ ಬಡವರನ್ನು ಲೂಟಿ ಮಾಡಲು ಹೊರಟಿದೆ ಎಂದು ಹೇಳಿದರು. ಮೊನ್ನೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಟಕ್ ಅಂತ ಎಲ್ಲ ಹೇಳಿಕೊಂಡು ಇಡೀ ದೇಶದಲ್ಲಿ ಜನರಿಗೆ ಮರಳು ಮಾಡುವಂಥ ಯೋಜನೆಗಳ ಬಗ್ಗೆ ಮಾತಾಡಿಕೊಂಡು ಸರ್ಕಾರವನ್ನು ತರುವಂಥ ಪ್ರಯತ್ನವನ್ನು ಮಾಡಿದರು. ಇವತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಇವತ್ತು ಜನರಿಗೆ ಏನು ಕೊಡ್ತೇನೆ ಅಂತ ಹೇಳಿದ್ದಾರೆ ಅದನ್ನು ಹಿಂದಿನಿಂದ ತಗೊಳ್ಳುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ನಿನ್ನೆ ಪೆಟ್ರೋಲ್ಗೆ 3 ರೂಪಾಯಿ ಮತ್ತು ಡೀಸೆಲ್ಗೆ 3.5 ರೂಪಾಯಿ ಏರಿಸುವ ಮುಖಾಂತರ ಈ ರಾಜ್ಯದಲ್ಲಿ ಜನಸಾಮಾನ್ಯರ ಮೇಲೆ ದೊಡ್ಡ ಹೊರೆಯನ್ನು ಹಾಕುವಂಥ ಕೆಲಸವನ್ನು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಪ್ರಾರಂಭದ ಬಂದ ತಕ್ಷಣ
ನಮ್ಮ SC ಮತ್ತು ST ಸಮುದಾಯಕ್ಕೆ ಇಟ್ಟಿರುವಂಥ 1,500 ಕೋಟಿಯನ್ನು ಲೂಟಿ ಹೊಡೆಯುವುದರ ಮುಖಾಂತರ ಈ ರಾಜ್ಯದಲ್ಲಿ ಬಡವರ ಪರವಾಗಿ ಮೂಲಭೂತ ಸೌಕರ್ಯಕ್ಕೋಸ್ಕರ ಇಟ್ಟಿರುವಂಥ ಹಣವನ್ನು ಲೂಟಿ ಮಾಡಿದೆ. ನಂತರದ ದಿನಗಳಲ್ಲಿ ದಿನನಿತ್ಯ ಹಾಲಿನ ದರ ಏರಿಕೆ ಇರ್ಬೋದು, ಅಥವಾ ಮುದ್ರಾಂಕ ದರದ ಏರಿಕೆ ಇರ್ಬೋದು, ಕುಡಿಯುವ ನೀರಿನ ದರ ಏರಿಕೆ ಇರ್ಬೋದು, ಅದು ಬಿಡಿ ಬರ್ತ್ ಸರ್ಟಿಫಿಕೇಟ್ ತಗೊಳ್ಳುವಾಗ ಅದರ ವೆಚ್ಚವನ್ನು ಏರಿಸುವಂಥ ಕೆಲಸವನ್ನು ಈ ಒಂದು ಸರ್ಕಾರ ಎಲ್ಲ ಹಂತದಲ್ಲಿ ದರ ಹೆಚ್ಚಳ ಮಾಡುವ ಮುಖಾಂತರ ಸರ್ಕಾರ ಏನು ಜನರಿಗೆ ಕೊಡ್ತೇನೆ ಅಂತ ಹೇಳಿದರೆ ಅದಕ್ಕೆ 3 ಪಟ್ಟು ಹೆಚ್ಚು ವಾಪಸ್ ಜನರಿಂದ ವಸೂಲಿ ಮಾಡುವಂಥ ಕೆಲಸವನ್ನು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಶಾಸಕ ಹರೀಶ್ ಪೂಂಜಾ, ಶಾಸಕ ವೇದವ್ಯಾಸ್ ಕಾಮತ್, ವಿಧಾನ ಪರಿಷತ್ ಸದಸ್ಯ ಪ್ರತಾಪಸಿಂಹ ನಾಯ್ಕ್, ಮೇಯರ್ ಸುಧೀರ್ ಶೆಟ್ಟಿ, ಉಪಮೇಯರ್ ಸುನೀತಾ, ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಮುಂತಾದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ದರ ಇಳಿಕೆ ಆಗುವವರೆಗೆ ಹೋರಾಟ ನಡೆಸಲು ಬಿಜೆಪಿಯ ನಿರ್ಧಾರ. ನ್ಯೂಸ್ ಬ್ಯೂರೋ, ಮಂಗಳೂರು. ಹೆಮ್ಮೆಯ ಸಾಧನೆ ಮಾಡಿದೆ ಕೇರಳ ವಿಷನ್ ಬ್ರಾಡ್ಬ್ಯಾಂಡ್ ಹಾಗೂ ಡಿಜಿಟಲ್ ಟಿವಿ. ಕಾಸರಗೋಡು ಜಿಲ್ಲೆಯಲ್ಲಿ ಕೇರಳ ವಿಷನ್ ಬ್ರಾಡ್ಬ್ಯಾಂಡ್ 50,000 ಹಾಗೂ ಡಿಜಿಟಲ್ ಟಿವಿ 1 ಲಕ್ಷ ಕನೆಕ್ಷನ್ಗಳೊಂದಿಗೆ ಮೇಲೇರುತ್ತಿದೆ. ಸಾಧನೆಯಲ್ಲಿ ಸಂತಸ ಹಂಚಿಕೊಂಡು ಕಳ್ನಾಡ್ ಕೆಎಚ್ ಹಾಲ್ನಲ್ಲಿ ನೆಟ್ ಸಕ್ಸಸ್ ಎಂಬ ಹೆಸರಿನಲ್ಲಿ ಆಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಕಾಸರಗೋಡು ಜಿಲ್ಲೆಯಲ್ಲಿ ಕೇರಳ ವಿಷನ್ ಬ್ರಾಡ್ಬ್ಯಾಂಡ್ 50,000 ಮತ್ತು ಡಿಜಿಟಲ್ ಟಿವಿ 1 ಲಕ್ಷ ಕನೆಕ್ಷನ್ಗಳೊಂದಿಗೆ ಮೇಲೇರುತ್ತಿದೆ. ಈ ಸಾಧನೆಯಲ್ಲಿ ಸಂತಸವನ್ನು ಹಂಚಿಕೊಂಡು ಸಿಸಿಎನ್ನ ಆಶ್ರಯದಲ್ಲಿ ಸಿಒಎ ಹಾಗೂ ಕೇರಳ ವಿಷನ್ನ ಸಹಯೋಗದಲ್ಲಿ ಕಳನಾಡ್ ಕೆಎಚ್ ಹಾಲ್ನಲ್ಲಿ ನೆಟ್ ಸಕ್ಸಸ್ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್ ಆಚರಣಾ ಕಾರ್ಯಕ್ರಮವನ್ನು ഉദ്ഘാടിಸಿದರು. വിജ്ഞാനപ്രദമാണ് നമ്മുടെ സമൂഹമൊക്കെ തന്നെ. ആ വിജ്ഞാനപ്രദമായ സമൂഹത്തിലേക്ക് നമുക്ക് നമ്മുടെ സ്റ്റാറ്റസിനനുസരിച്ചുള്ള ജോലി കിട്ടിയാലേ എല്ലാവരും പോകും. കുട്ടികളും അങ്ങനെയാണ്. ഇപ്പോൾ ഇവിടെ ഇരിക്കുന്ന കുട്ടികൾ എൻ്റെ സ്റ്റാറ്റസിനനുസരിച്ച് ജോലി, ഞാൻ MBA പഠിച്ചാൽ എൻ്റെ സ്റ്റാറ്റസിനനുസരിച്ച് ജോലി കിട്ടണം, ആ തരത്തിലേക്ക്. അങ്ങനെ MBAക്കാർ ഇപ്പോൾ നിങ്ങൾ പറഞ്ഞു കേബിൾ TV ഇങ്ങനെ ബിസിനസ് സ്വന്തം. ഇപ്പോൾ MBAക്കാരൊക്കെ തന്നെ BBAക്കാരായ MBAക്കാരൻ സ്വന്തം ബിസിനസ് നടത്താനാണ് നാളെ കിട്ടുന്നത് കേട്ടോ. ഇപ്പോൾ ആരെ കീഴിലും സമ്മർദ്ദത്തിൽ ജോലി ചെയ്യാനായിരിക്കും താല്പര്യമില്ല. അതിൽ നിങ്ങൾ ഭാഗ്യവാന്മാരാണ്. കാരണം നിങ്ങൾക്ക് കേബിള് തകരാറായാൽ അപ്പം റിപ്പയർ ആക്കി കൊടുക്കണം എന്നല്ലാണ്ട് മുകളിൽ നിന്ന് ഇത്ര ടാർഗറ്റ് ആച്ച് ഒരു ബാങ്കിൽ ജോലി കിട്ടിയാൽ അപ്പോൾ അവർക്ക് ഇത്ര ടാർഗറ്റ്, മാർച്ചിൽ ഇത്ര ടാർഗറ്റ് ഉണ്ട്, ഓരോന്നിനും ടാർഗറ്റ് ഉണ്ട്. പക്ഷേ നിങ്ങൾക്ക് ആരെ ടാർഗറ്റിനും നിങ്ങൾക്ക് കാത്തിക്കേണ്ട കാര്യമില്ല. നിങ്ങൾക്ക് സ്വതന്ത്രമായ പ്രവർത്തനമാണ്. ആ സ്വതന്ത്രമായ പ്രവർത്തനത്തിൽ നിങ്ങൾക്ക് ഇഷ്ടം പോലെ സഞ്ചരിക്കാം. നിങ്ങളുടെ കയ്യിലാണ് നിങ്ങൾ. ಎನ್ಡಿ ಕಣ್ಮಣಿಗೆ ಫಸ್ಟ್ ಗಿಫ್ಟ್ ಯೋಜನೆಗಿರುವ ಧನ ಸಹಾಯ ವಿತರಣೆಯೂ ನಡೆಯಿತು. ವಿವಿಧ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕ ಗಳಿಸಿದ ಕೇಬಲ್ ಟಿವಿ ಆಪರೇಟರ್ಗಳ ಮಕ್ಕಳನ್ನು ಸಮಾರಂಭದಲ್ಲಿ ಸನ್ಮಾನಿಸಲಾಯಿತು. ಕೊಲಿಗ್ ಶಿಕ್ಷಣ ಪ್ರಶಸ್ತಿಯನ್ನು ಸಿಒಎ ರಾಜ್ಯಾಧ್ಯಕ್ಷ ಪ್ರವೀಣ್ ಮೋಹನ್ ಪ್ರದಾನ ಮಾಡಿದರು. +2 ಡಾಕ್ಟರ್ ಆಫ್ ಮಿಸ್ಟರ್ ಪ್ರದೀಪ್ ಕುಮಾರ್, ಶ್ರೇಯಸಿ +2, ಕಾವಣ +2, ಡಾಕ್ಟರ್ ಆಫ್ ಮಿಸ್ಟರ್ ದಿನೇಶನ್, ഹരിനന്ദ വി നായർ +2, ജി ആന്റണി. ഇതിൻ്റെ ഭൂമിശാസ്ത്രപരമായ പ്രത്യേകതകളുണ്ട്, അതേപോലെ തന്നെ മറ്റു സാമ്പത്തികമായ വിഷയങ്ങളുണ്ട്. അങ്ങനെ ഒട്ടനവധി പ്രശ്നങ്ങൾ. അതിനെല്ലാം അതിജീവിച്ചുകൊണ്ട് കാസർഗോഡ് ജില്ല ഏറ്റെടുത്ത ഈ നേട്ടം നിങ്ങൾക്ക് മാത്രമല്ല കേരളത്തിന് മുഴുവൻ, കേരളത്തിലെ കേബിൾ TV ഓപ്പറേറ്റേഴ്സ് അസോസിയേഷനും അസോസിയേഷന്റെ ഭാഗമായി നിൽക്കുന്ന കേരള വിഷനും അതിൻ്റെ ഭാഗമായി നിൽക്കുന്ന എല്ലാ ഡിസ്ട്രിബ്യൂട്ടർമാർക്കും ഓപ്പറേറ്റർമാർക്കും പ്രചോദനമാകും എന്നുള്ള കാര്യത്തിൽ യാതൊരു തർക്കവുമില്ല. തീർച്ചയായും അതിൽ നിങ്ങൾക്ക് അഭിമാനിക്കാം. മാതൃകാപരമായ ഒരു പ്രവർത്തനം കാണിച്ചു വെച്ചുകൊണ്ട് നിങ്ങൾക്ക് മുമ്പോട്ട് പോകുവാൻ കഴിഞ്ഞു എന്നുള്ളതിൽ. മിഥു സജി B.Tech, ഡോക്ടർ ഓഫ് മിസ്റ്റർ വിനോദ് കുമാർ. Congratulations to all the winners. സ്വാഗതം ചെയ്യാം. Congratulations. SSLC, son of Mr. Sunil. Congratulations. Sri Lakshmi. And next, Vaishnav, SSLC, son of Mr. ಸಿಡ್ಕೋ ಶಿಕ್ಷಣ ಪ್ರಶಸ್ತಿಯನ್ನು ಸಿಡ್ಕೋ ಅಧ್ಯಕ್ಷ ವಿಜಯಕೃಷ್ಣನ್ಗೆ ನೆರವೇರಿಸಿದರು. ನೆಟ್ ಸಕ್ಸಸ್ ವಿಚಾನ್ ಕಾರ್ಯವನ್ನು ಸಿಒಎ ಜಿಲ್ಲಾಧ್ಯಕ್ಷ ಮನೋಜ್ ಕುಮಾರ್ ವಿವಿ ನೆರವೇರಿಸಿದರು. ಕೆಸಿಸಿಎಲ್ ನಿರ್ದೇಶಕ ಲೋಹಿತಾಕ್ಷನ್, ಕೇರಳ ವಿಷನ್ ಚಾನೆಲ್ ನಿರ್ದೇಶಕ ಶುಕುರ್ ಕೋಳಿಕರ, ಸಿಒಎ ರಾಜ್ಯ ಸಮಿತಿ ಸದಸ್ಯ ಸತೀಶ್ ಕೆ ಪಾಕಂ, ಸಿಒಎ ಕಾಸರಗೋಡು ಜಿಲ್ಲಾ ಕೋಶಾಧಿಕಾರಿ ವಿನೋದ್ ಪಿ ಮಾತನಾಡಿದರು. ಸಿಒಎ ಜಿಲ್ಲಾ ಕಾರ್ಯದರ್ಶಿ ಹರೀಶ್ ಪಿ ನಾಯರ್ ಸ್ವಾಗತಿಸಿ ಸಿಸಿಎನ್ ವ್ಯವಸ್ಥಾಪಕ ನಿರ್ದೇಶಕ ಮೋಹನ್ ಟಿವಿ ಧನ್ಯವಾದವಿತ್ತರು. ಕಾರ್ಯಕ್ರಮದ ಅಂಗವಾಗಿ ಆಬ್ರಕಡಬ್ರ ಮ್ಯೂಸಿಕ್ ಬ್ಯಾಂಡ್ ವತಿಯಿಂದ ಸಂಗೀತ ರಸಮಂಜರಿ ನಡೆಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಕಾಮಗಾರಿ ನಡೆಯುತ್ತಿರುವ ರಸ್ತೆಯಲ್ಲಿ ವಾಹನ ದಟ್ಟಣೆ ತೀವ್ರವಾಗುತ್ತಿದೆ. ಆಂಬ್ಯುಲೆನ್ಸ್ ಸೇರಿದಂತೆ ಎಲ್ಲಾ ವಾಹನಗಳು ರಸ್ತೆಯಲ್ಲೇ ಕಾಯಬೇಕಾದ ಸ್ಥಿತಿ ನಿರ್ಮಾಣವಾಗಿರುವುದರಿಂದ ಪ್ರತಿಭಟನೆಗೆ ಸಿದ್ಧರಾಗಿದ್ದಾರೆ ಸ್ಥಳೀಯರು.
ಉಪ್ಪಳ ಹಿದಾಯತ್ ಬಜಾರ್ನಿಂದ ಉಪ್ಪಳ ಜಂಕ್ಷನ್ ಮತ್ತು ಕಾಸರಗೋಡು ಭಾಗದಿಂದ ಡಾಕ್ಟರ್ ಕ್ಲಿನಿಕ್ ಭಾಗದಿಂದ ಹಿದಾಯತ್ ನಗರ ತನಕ ನಡೆಯುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ಷಟ್ಪಥ ರಸ್ತೆ ಕಾಮಗಾರಿಯಿಂದಾಗಿ ಈ ಭಾಗದಲ್ಲಿ ಸದಾ ವಾಹನ ದಟ್ಟಣೆ ಉಂಟಾಗುತ್ತಿದೆ. ಇದರ ಪರಿಣಾಮವಾಗಿ ತಾಸುಗಳ ತನಕ ರೋಗಿಗಳನ್ನು ಕೊಂಡೊಯ್ಯುವ ಆಂಬ್ಯುಲೆನ್ಸ್ ವಾಹನಗಳು ಸೇರಿದಂತೆ ನೂರಾರು ವಾಹನಗಳು ರಸ್ತೆಯಲ್ಲಿ ಸ್ಥಗಿತಗೊಳ್ಳುತ್ತಿರುವುದು ನಿತ್ಯದ ದೃಶ್ಯವಾಗಿದೆ. ವಾಹನ ಸಂಚಾರವನ್ನು ಸುಗಮಗೊಳಿಸಲು ಸಂಬಂಧಪಟ್ಟವರು ಸೂಕ್ತ ಕ್ರಮ ಕೈಗೊಳ್ಳುತ್ತಿಲ್ಲ ಎಂಬುದು ಪ್ರಯಾಣಿಕರು ಹಾಗೂ ವಿದ್ಯಾರ್ಥಿಗಳ ದೂರು. ಆಸ್ಪತ್ರೆಗೆ ಸಾಗಿಸಬೇಕಾದ ತುರ್ತು ಸಂದರ್ಭಗಳಲ್ಲಿ ರೋಗಿಗಳು, ಗರ್ಭಿಣಿಯರು, ವಯೋವೃದ್ಧರು ರಸ್ತೆ ಬದಿ ಬಾಕಿ ಉಳಿಯುತ್ತಿದ್ದಾರೆ. ಈ ಬಗ್ಗೆ ಹಲವು ಬಾರಿ ಗಮನ ಸೆಳೆದರೂ ಯಾವುದೇ ರೀತಿಯ ಪರಿಣಾಮಕಾರಿ ಕ್ರಮ ಕೈಗೊಳ್ಳದೇ ಇದ್ದರಿಂದ ಸ್ಥಳೀಯರು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸೂಕ್ತ ವಹಿವಾಟು ಇಲ್ಲದೇ ಇದ್ದರೆ ಸಮಸ್ಯೆ ಮತ್ತಷ್ಟು ವಿಕೋಪಕ್ಕೆ ಹೋಗುವ ಸಾಧ್ಯತೆ ಇದೆ ಎಂದು ಜನರು ಆತಂಕ ವ್ಯಕ್ತಪಡಿಸಿದ್ದಾರೆ. The ongoing national highway project from Kasaragod to Talapadi, which have resulted in huge traffic in Uppala region. So especially for the ambulance and the school student feel bit difficult to traveling. So I request the authority to solve this problem as soon as possible. ಸಂಬಂಧಪಟ್ಟ ಇಲಾಖೆಗಳಿಂದ ಶೀಘ್ರದಲ್ಲಿ ಈ ಸಮಸ್ಯೆಗೆ ಪರಿಹಾರ ಕಂಡುಹಿಡಿದು ವಾಹನ ಸಂಚಾರವನ್ನು ಸುಗಮಗೊಳಿಸಲು ಮತ್ತು ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಕ್ರಮ ತೆಗೆದುಕೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ. ಅಬ್ದುಲ್ ರೆಹಮಾನ್ ಉದ್ಯಾವ್ರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಮಂಜೇಶ್ವರ ರೈಲ್ವೆ ನಿಲ್ದಾಣ ಪುನರ್ನವೀಕರಣದ ಕಾಮಗಾರಿ ಆಮೆಗತಿಯಲ್ಲಿ ಸಾಗುತ್ತಿದೆ. ಇದರಿಂದ ಮಳೆ ನೀರು ಹಾಗೂ ಕೆಸರುಗಳು ತುಂಬಿದ್ದು ಪ್ರಯಾಣಿಕರು ಸಂಕಷ್ಟಕ್ಕೀಡಾಗಿದ್ದಾರೆ. ಮಂಜೇಶ್ವರ ರೈಲ್ವೆ ನಿಲ್ದಾಣ ಪುನರ್ನವೀಕರಣದ ಕಾಮಗಾರಿ ಆಮೆಗತಿಯಲ್ಲಿ ಸಾಗುತ್ತಿರುವ ಹಿನ್ನೆಲೆಯಲ್ಲಿ ಮಳೆ ನೀರು ಹಾಗೂ ಕೆಸರು ತುಂಬಿರುವ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಸಂಕಷ್ಟಕ್ಕೀಡಾಗಿದ್ದಾರೆ. ಹಳೆಯ ಪ್ಲಾಟ್ಫಾರ್ಮ್ಗಳನ್ನು ಎತ್ತರಗೊಳಿಸುವ ಕಾಮಗಾರಿ ಪೂರ್ಣಗೊಳ್ಳಲು ವಿಳಂಬವಾಗುತ್ತಿರುವುದು ಇದಕ್ಕೆ ಪ್ರಮುಖ ಕಾರಣವಾಗಿದೆ. ನವೀಕರಣದ ಭಾಗವಾಗಿ ಕೆಡೆಗಳಲ್ಲಿರುವ ಪ್ಲಾಟ್ಫಾರ್ಮ್ಗಳನ್ನು ಕೆಡವಿ ಮಣ್ಣು ಹಾಕಲಾಗುತ್ತಿದೆ. ಕಾಮಗಾರಿ ಪೂರ್ಣಗೊಳ್ಳದ ಕಾರಣ ಮಳೆ ನೀರು ಹಾಗೂ ಕೆಸರು ತುಂಬಿ ಹೋಗಿ ಕೆಸರುಗದ್ದೆಯಾಗಿದೆ. ಪ್ರಯಾಣಿಕರಿಗೆ ನಿಲ್ಲಲು ಅಥವಾ ಕೂರಲು ಸ್ಥಳ ಇಲ್ಲದಂತಾಗಿದೆ. ಪೂರ್ವ ಭಾಗದಿಂದ ರಾಷ್ಟ್ರೀಯ ಹೆದ್ದಾರಿಗೆ ಹೋಗುವವರು ಹಾಗೂ ಬರುವವರಿಗೂ ಕೂಡ ಸಮಸ್ಯೆ ಎದುರಾಗಿದೆ. ರೈಲ್ವೆ ಮೇಲ್ಸೇತುವೆ ಮೂಲಕ ಆಗಮಿಸುವವರು ಕೆಸರಿಗೆ ಕಾಲಿಡಬೇಕಾದ ಪರಿಸ್ಥಿತಿ ಎದುರಾಗಿದೆ. ಕಾಮಗಾರಿ ಆರಂಭಗೊಂಡು ತಿಂಗಳುಗಳೇ ಕಳೆದರೂ ಕೆಲಸಗಳು ವೇಗತೆಯನ್ನು ಪಡೆದಿಲ್ಲ ಎಂಬುದಾಗಿ ಜನರು ಹೇಳುತ್ತಿದ್ದಾರೆ. ರಾಗಂ ಜಂಕ್ಷನ್ ನಿಂದ ರೈಲ್ವೆ ಸ್ಟೇಷನ್ ತಲುಪಲು ಆಗ ಶಾಲೆಗೆ ಹೋಗುವ ಮಕ್ಕಳು ಹಾಗೂ ಗರ್ಭಿಣಿ ಸ್ತ್ರೀಯರು, ಅಂಗವಿಕಲರು ಹಾಗೂ ವೃದ್ಧರು ಎಲ್ಲ ತಲುಪಲು ಬಹಳ ಕಷ್ಟವಾಗಿದೆ. ಈ ಮಂಜೇಶ್ವರ ರಾಗಂ ಜಂಕ್ಷನ್ನಿಂದ ರೈಲ್ವೆ ಸ್ಟೇಷನ್ ಒಳಭಾಗಕ್ಕೆ ತಲುಪಲು ಇಲ್ಲಿ ಕಂಬಳದ ಗದ್ದೆ ಆಗಿದೆ. ನಮ್ಮ ಹೋಗುವ ಮಂಜೇಶ್ವರ ರಾಗಂ ಜಂಕ್ಷನ್ನಿಂದ ರೈಲ್ವೆ ಸ್ಟೇಷನ್ಗೆ ಹೋಗುವ ರಸ್ತೆ ಕಂಬಳದ ಗದ್ದೆ ಆಗಿದೆ. ಬಹಳ ಕಷ್ಟ ಅನುಭವಿಸ್ತಾ ಇದ್ದಾರೆ ನಾಡಿನ ಜನಗಳು. ಸರ್ಕಾರ ಇದನ್ನು ಮನಗಂಡು ಶೀಘ್ರದಲ್ಲಿ ಇಲ್ಲಿ ಒಂದು ಫ್ಲೈಓವರ್ ಸ್ಥಾಪಿಸಿ ಕೊಡಬೇಕು ಅಂತ ಹೇಳಿ ಸರ್ಕಾರದಲ್ಲಿ ನಮ್ಮ ಊರಿನ നാഗരികರು ಎಲ್ಲರೂ വിനന്തിസ്താ ഇದ್ದೇವೆ. അങ്ങ് പോയിക്കൊണ്ട് വന്നുള്ള ജാഗ ഇപ്പോൾ ബുദ്ധിമുട്ടായിട്ട് പോകുന്ന കഴിയുന്നില്ല. കുറേ കഷ്ടത്തിലാണുള്ളത്. എന്തെങ്കിലും ഗവൺമെൻറ് ഇതൊക്കെ എന്തെങ്കിലും കണ്ടുപിടിക്കണം. MLA വന്നിട്ട് പോയില്ലേ, ഇനി എന്തൊന്നും ഒരു അവസ്ഥ കാണുന്നില്ല. പോകുന്ന വലിയ കഷ്ടമായിട്ട് കയറുന്നു. അപ്പോൾ നീ വേഗം വേഗം ഉണ്ടാക്കിയിട്ട് കൊടുക്കും നല്ലത്. ഇപ്പോൾ മഴക്കാലത്ത് ഇങ്ങനെ സംവിധാനം ആക്കിയതുകൊണ്ട് എല്ലാവർക്കും ഇത് ബുദ്ധിമുട്ടാണ്. ബുദ്ധിമുട്ടെന്നെല്ലാം പറഞ്ഞാൽ അതുമാത്രമല്ല, ഈ സ്റ്റേഷന് മാത്രമല്ല, പോകുന്ന റോഡിൽ ഫുള്ള് കപ്പാടി നിറഞ്ഞിട്ട് ഓഫീസിൽ കയറാൻ പറ്റാത്ത അവസ്ഥയാണ്. ഷൂ മുഴുവൻ, ചെരുപ്പ് മുഴുവൻ ചളിയാണ്. അപ്പോൾ ഇത് കുറച്ച് നേരം മഴ തുടങ്ങുന്നതിന് മുമ്പേ തുടങ്ങിയിട്ട് വർക്കൊക്കെ നടത്തിയതും നല്ലതായിരുന്നു. അത് കൂടാണ്ട് ഇപ്പോൾ റോഡ് നമ്മൾ നേരെ മറ്റേ റോഡിലേക്ക് പോകാനുള്ള വഴി അതിന് ഒരു സംവിധാനവും ആക്കിയിട്ടാണ്. ഓവർബ്രിഡ്ജ് കുറേ ദൂരത്തേക്ക് ഒരു 1/2 കിലോമീറ്റർ 3 കിലോമീറ്റർ നടന്നിട്ട് വേണം യാത്ര ചെയ്യാൻ. അവിടെ ഇറങ്ങിക്കഴിഞ്ഞാൽ മറുഭാഗത്ത് ഫുൾ മുട്ടോളം ചളിയാണ്. അപ്പോൾ യാത്രക്കാർക്ക് ഇത്രയധികം ബുദ്ധിമുട്ടുള്ള സംഭവം ഭയങ്കര ബുദ്ധിമുട്ടാണ്. ಟಿಕೆಟ್ ಕೌಂಟರ್ ಹಾಗೂ ಸ್ಟೇಷನ್ ಮಾಸ್ಟರ್ಗೆ ನಿರ್ಮಿಸಲಾಗುತ್ತಿರುವ ಕಚೇರಿಯ ಕಾಮಗಾರಿ ಅಂತಿಮ ಹಂತಕ್ಕೆ ತಲುಪಿದೆ. ರೈಲ್ವೆ ಪ್ರಯಾಣಿಕರಿಗೆ ಮೇಲ್ಸೇತುವೆಯ ಮೂಲಕ ರಾಷ್ಟ್ರೀಯ ಹೆದ್ದಾರಿಗೆ ತಲುಪಲು ಮೇಲ್ಸೇತುವೆಯನ್ನು ಉದ್ದವನ್ನು ಇತ್ತೀಚೆಗೆ ಹೆಚ್ಚಿಸಲಾಗಿದೆ. ಮಳೆಗಾಲದಲ್ಲಿ ನೀರು ಕಟ್ಟಿ ನಿಲ್ಲುವ ಹಿನ್ನೆಲೆಯಲ್ಲಿ ಈ ಮೇಲ್ಸೇತುವೆ ಪ್ರಯಾಣಿಕರಿಗೆ ಹಾಗೂ ಪರಿಸರ ವಾಸಿಗಳಿಗೆ ಹೆಚ್ಚು ಸಹಾಯಕವಾಗಲಿದೆ. ಹಳೆಯ ಪ್ಲಾಟ್ಫಾರ್ಮ್ ಕೆಡವಿ ಎತ್ತರಗೊಳಿಸಿ ಮೇಲ್ದರ್ಜೆಗೆ ಏರಿಸಲಾಗುತ್ತಿದೆ. ಮೊದಲು ಹಳಿಯಿಂದ 50 ಸೆಂಟಿಮೀಟರ್ ಎತ್ತರವಿದ್ದ ಪ್ಲಾಟ್ಫಾರ್ಮ್ ಅನ್ನು ಈಗ 85 ಸೆಂಟಿಮೀಟರ್ಗೆ ಎತ್ತರಗೊಳಿಸಲಾಗಿದೆ. ಮೇಲ್ಭಾಗವನ್ನು ಸಂಪೂರ್ಣವಾಗಿ ಕಾಂಕ್ರೀಟೀಕರಣಗೊಳಿಸಲಾಗುತ್ತಿದೆ. ಪಶ್ಚಿಮ ಭಾಗದಲ್ಲಿ ಪ್ಲಾಟ್ಫಾರ್ಮ್ಗೆ ಸಂಬಂಧಿಸಿ ಆವರಣ ಗೋಡೆ ಕೂಡ ನಿರ್ಮಾಣವಾಗುತ್ತಿದೆ. 500 ಮೀಟರ್ ಉದ್ದವಿದ್ದ ಪ್ಲಾಟ್ಫಾರ್ಮ್ ಇನ್ನು 700ನಷ್ಟು ಹೆಚ್ಚಳಗೊಳ್ಳಲಿದೆ. ಆಮೆಗತಿಯಲ್ಲಿ ಸಾಗುತ್ತಿರುವ ಕಾಮಗಾರಿಗೆ ವೇಗತೆ ಹೆಚ್ಚಿಸಿ ಆದಷ್ಟು ಬೇಗನೆ ಕಾಮಗಾರಿ ಪೂರ್ಣಗೊಳಿಸಿ ಪ್ರಯಾಣಿಕರ ಸಂಕಷ್ಟವನ್ನು ದೂರೀಕರಿಸುವಂತೆ ಪ್ರಯಾಣಿಕರು ಹಾಗೂ ಊರವರು ಆಗ್ರಹಿಸಿದ್ದಾರೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕಾಸರಗೋಡು ನಗರಸಭಾ ಮುನ್ಸಿಪಲ್ ಲೈಬ್ರರಿ ವತಿಯಿಂದ ಪುನರ್ಜನಿ ಕಾರ್ಯಕ್ರಮ ಮುನ್ಸಿಪಲ್ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೆಯಿತು. ಶಾಸಕ ಎನ್ ನೆಲ್ಲಿಕುನ್ ಉದ್ಘಾಟಿಸಿದರು. ಕಾಸರಗೋಡು ನಗರಸಭಾ ಮುನ್ಸಿಪಲ್ ಲೈಬ್ರರಿ ವತಿಯಿಂದ ಪುನರ್ಜನಿ ಕಾರ್ಯಕ್ರಮ ಮುನ್ಸಿಪಲ್ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೆಯಿತು. ಶಾಸಕ ಎನ್ ನೆಲ್ಲಿಕುನ್ ಉದ್ಘಾಟಿಸಿದರು. ಜನಪ್ರತಿನಿಧಿಗಳോട്
ഇപ്പോൾ ആളുകൾ ആവശ്യപ്പെടുന്നത് നല്ല ലോമാസ് ലാമ്പും ഐമാസ് ലാമ്പും, നല്ല നഗരം പ്രകാശപൂരിതമാകുന്ന ലോമാസ് ലാമ്പും ഐമാസ് ലാമ്പും ഒക്കെ വേണമെന്നാണ്. എനിക്ക് തോന്നുന്നു ഇങ്ങനെയുള്ള കുറേ സാഹിത്യകാരന്മാർ അതുപോലെ തന്നെ കുറേ ലൈബ്രറികൾ ഉണ്ടെങ്കിൽ നമുക്ക് ഒരു ഐമാസ് ലാമ്പിൻ്റെയും ഒരു ലോമാസ് ലാമ്പിൻ്റെയും ആവശ്യമില്ല എന്നതാണ്. ലൈബ്രറി തന്നെയാണ് ഒരു നാടിൻ്റെ വെളിച്ചം എന്ന് പറയുന്നത്. ഇപ്പോൾ ഈ ലൈബ്രറിയെ തീർച്ചയായും ടി ഒരുപാട് കാര്യങ്ങൾ ചെയ്തിട്ടുണ്ട്. ടിയോടൊപ്പം അദ്ദേഹം ചെയർമാനായിരുന്നപ്പോൾ വൈസ് ചെയർമാനായിരുന്ന ഇപ്പോൾ ഈ വേദിയിലുള്ള ശ്രീ എ അബ്ദുറഹിമാൻ ഒരുപാട് കാര്യങ്ങൾ ആ ലൈബ്രറിക്ക് വേണ്ടി ചെയ്തിട്ടുണ്ട്. ಮುನ್ಸಿಪಲ್ ಚೇರ್ಮನ್ ಅಬ್ಬಾಸ್ ಬಿಗಂ ಅಧ್ಯಕ್ಷತೆ ವಹಿಸಿದ್ದರು. ರೆಹಮಾನ್ ತಾಯಲಂಗಡಿ ಮುಖ್ಯ ಭಾಷಣ ಮಾಡಿದರು. ಎ ಅಬ್ದುಲ್ ರೆಹಮಾನ್, ಸಾಹಿರ್ ಆಸಿಫ್, ರೀತಾ ಆರ್, ಖಾಲಿದ್ ಪಚಕಾಡ್, ಸಿಯಾನಾ ಹನೀಫ್, ರಜನಿ ಆರ್, ಪಿ ರಮೇಶ್, ಲಲಿತಾ ಎಂ, ಪದ್ಮನಾಭನ್ ಬ್ಲಾತೂರ್, ದಾಮೋದರನ್, ಮೊಹಮ್ಮದ್ ಹಾಶಿಂ ಶುಭ ಹಾರೈಸಿದರು. ಕಾಸರಗೋಡು ನಗರಸಭಾ ವೈಸ್ ಚೇರ್ಮನ್ ಶಂಶೀದ್ ಅಫಿರೋಜ್ ಸ್ವಾಗತಿಸಿ ದಿಲೀಶ್ ಎನ್ಡಿ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕುಮಟಾಜೆ ಗ್ರಾಮ ಸೇವಾ ಸಂಘ ಗ್ರಂಥಾಲಯ ಏತಡ್ಕದ ಹಿರಿಯ ನಾಗರಿಕರ ವೇದಿಕೆಯ ಉದ್ಘಾಟನೆ ನಡೆಯಿತು. ಕಾಸರಗೋಡು ತಾಲೂಕು ಗ್ರಂಥಾಲಯ ಪರಿಷತ್ತು ಅಧ್ಯಕ್ಷ ಇ ಜನಾರ್ದನನ್ ಉದ್ಘಾಟಿಸಿದರು. ಕುಮಟಾಜೆ ಗ್ರಾಮ ಸೇವಾ ಸಂಘ ಗ್ರಂಥಾಲಯ ಏತಡ್ಕದ ಹಿರಿಯ ನಾಗರಿಕರ ವೇದಿಕೆಯ ಉದ್ಘಾಟನೆ ಸೋಮವಾರ ಸಮಾಜ ಮಂದಿರ ಏತಡ್ಕದಲ್ಲಿ ನಡೆಯಿತು. ಕಾಸರಗೋಡು ತಾಲೂಕು ಗ್ರಂಥಾಲಯ ಪರಿಷತ್ತು ಅಧ್ಯಕ್ಷ ಇ ಜನಾರ್ದನನ್ ಉದ್ಘಾಟಿಸಿದರು. ಗ್ರಂಥಾಲಯದ ಅಧ್ಯಕ್ಷ ವೈಕೆ ಗಣಪತಿ ಭಟ್, ಕಾರ್ಯದರ್ಶಿ ಗಣರಾಜ ಕೆ ಏತಡ್ಕ, ಹಿರಿಯ ನಾಗರಿಕ ವೇದಿಕೆ ಅಧ್ಯಕ್ಷ ಉದಯಶಂಕರ್ ಭಟ್ ಸಿ, ಕಾರ್ಯದರ್ಶಿ ನರಸಿಂಹ ಭಟ್ ಕಟ್ಟದಮೂಲೆ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ದುಬೈ ಕೆಎಂಸಿಸಿ ಕಾಸರಗೋಡು ಜಿಲ್ಲಾ ಸಮಿತಿಯ ಆಶ್ರಯದಲ್ಲಿ ಈದ್ ಫಿಯೆಸ್ಟಾ 24 ಆಯೋಜಿಸಲಾಯಿತು. ಯುಎಇ ಕೆಎಂಸಿಸಿ ಕೇಂದ್ರ ಸಮಿತಿ ಸಲಹಾ ಸಮಿತಿ ವೈಸ್ ಚೇರ್ಮನ್ ಯಹಿಯಾ ತಳಂಗರ ಉದ್ಘಾಟಿಸಿದರು. ದುಬೈ ಕೆಎಂಸಿಸಿ ಕಾಸರಗೋಡು ಜಿಲ್ಲಾ ಸಮಿತಿಯ ಆಶ್ರಯದಲ್ಲಿ ಈದ್ ಫಿಯೆಸ್ಟಾ 24 ವೆಸ್ಟ್ ವೆಸ್ಟರ್ನ್ ಪಾರ್ಲ್ ಕ್ರೀಕ್ ಹೋಟೆಲ್ ಸಭಾಂಗಣದಲ್ಲಿ ನಡೆಯಿತು. ಯುಎಇ ಕೆಎಂಸಿಸಿ ಕೇಂದ್ರ ಸಮಿತಿ ಸಲಹಾ ಸಮಿತಿ ಉಪಾಧ್ಯಕ್ಷ ಯಹಿಯಾ ತಳಂಗರ ಉದ್ಘಾಟಿಸಿ ಮಾತನಾಡಿದರು. ಜಿಲ್ಲಾ ಕೆಎಂಸಿಸಿ ಅಧ್ಯಕ್ಷ ಸಲಾಂ ಕನ್ಯಪಾಡಿ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಆಕ್ಟಿಂಗ್ ಸೆಕ್ರೆಟರಿ ಪಿಡಿ ನೂರುದ್ದೀನ್ ಅತಿಥಿಗಳನ್ನು ಸ್ವಾಗತಿಸಿದರು. ಯುಎಇ ಕೆಎಂಸಿಸಿ ಪ್ರಧಾನ ಕಾರ್ಯದರ್ಶಿ ಪಿಕೆ ಅನ್ವರ್ ನಹಾ, ಮೊಹಮ್ಮದ್ ಬಿನ್ ಅಸ್ಲಾಂ, ರಾಧಾಕೃಷ್ಣನ್ ಮಚ್ಚಿಂಗಲ್, ಹಮ್ಜಾ ತೊಟ್ಟಿ, ಅಡ್ವೊಕೇಟ್ ಇಬ್ರಾಹಿಂ ಖಲೀಲ್, ಅಬ್ದುಲ್ಲಾ ಆರಂಗಡಿ, ಅಫ್ಜಲ್ ಮೆಟ್ಟಮಾಲ್ ಮುಂತಾದವರು ಶುಭ ಹಾರೈಸಿದರು. ಸಲಾಂ ತಟ್ಟಂಚೇರಿ, ಸಿಎಚ್ ನೂರುದ್ದೀನ್, ರಫೀಕ್ ಪಡನ್ನ, ಹನೀಫ್ ಭಾವನಗರ್, ಫೈಜಲ್ ಮುಹಸಿನ್, ರಫೀಕ್ ಎಸಿ, ಜುಬೈರ್ ಕುಬನೂರು, ಸಿದ್ದಿಕ್ ಚೌಕಿ, ಬಶೀರ್, ಆಸಿಫ್ ಹೊಸಾಂಗಡಿ, ಎಸ್ಕೆಎಸ್ಎಸ್ಎಫ್ ಮುಖಂಡರು ಮುಂತಾದವರು ಉಪಸ್ಥಿತರಿದ್ದರು. ಜಿಲ್ಲಾ ಟ್ರೆಷರರ್ ಡಾಕ್ಟರ್ ಇಸ್ಮಾಯಿಲ್ ಮೊಗ್ರಾಲ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೆಂಪುಗಲ್ಲು ಕೋರಿಯ ನೀರಿನಲ್ಲಿ ಬಿದ್ದು ಮೃತಪಟ್ಟ ಅವಳಿ ಸಹೋದರರಾದ 2 ವಿದ್ಯಾರ್ಥಿಗಳು. ಚಿಮೇನಿಯಲ್ಲಿ ಸಂಭವಿಸಿದ ಈ ದುರ್ಘಟನೆ. ಎಐ ತಂತ್ರಜ್ಞಾನ ಮೂಲಕ ನಗ್ನ ಚಿತ್ರಗಳನ್ನು ಸೃಷ್ಟಿಸಿ ಪ್ರಚಾರಪಡಿಸಿದ 3 ಯುವಕರು. ಹಲವಾರು ಮಹಿಳೆಯರು ಹಾಗೂ ಹೆಣ್ಣು ಮಕ್ಕಳ ಚಿತ್ರಗಳ ಪ್ರಚಾರ. ಬೇಕಲಕೋಟೆಯಲ್ಲಿ ಕಾರಿನಲ್ಲಿ ಬಂದ ಯುವಕ ಹಾಗೂ ಆತನ ಸ್ನೇಹಿತೆಯನ್ನು ಬೆದರಿಸಿ ಹಣ ಹಾಗೂ ಬ್ರೇಸ್ಲೆಟ್ ದೋಚಿದ ಘಟನೆ. 3 ತಂಡವನ್ನು ಬಂಧಿಸಿದ ಪೊಲೀಸರು. ಕರ್ನಾಟಕದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ತೀವ್ರ. ಹೆಮ್ಮೆಯ ಸಾಧನೆ ಮಾಡಿದೆ ಕೇರಳ ವಿಷನ್ ಬ್ರಾಡ್ಬ್ಯಾಂಡ್ ಹಾಗೂ ಡಿಜಿಟಲ್ ಟಿವಿ. ಜಿಲ್ಲೆಯಲ್ಲಿ ಹೆಚ್ಚಿನ ಕನೆಕ್ಷನ್ಗಳೊಂದಿಗೆ ಮೇಲೆ ಏರುತ್ತಿದೆ. ನೆಟ್ ಸಕ್ಸಸ್ ಎಂಬ ಹೆಸರಿನಲ್ಲಿ ಆಚರಣೆ ಕಾರ್ಯಕ್ರಮ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.